ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಈ ಒಂದು ಸಂಜೆಯ ಶುಭಾಶಯಗಳನ್ನು ಕೋರುತ್ತಾ, ಇಂದು ಏನು ನಮ್ಮ ಈ ಭಾಗದ ಚೊಕ್ಕಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮದ ವ್ಯಾಪ್ತಿಯ ಮಲ್ಲಿಮಾಕಪುರ ಗ್ರಾಮದ ಶ್ರೀಯುತ ತಮ್ಮಯ್ಯ ಗೌಡರವರ 56ನೇ ಹುಟ್ಟುಹಬ್ಬದ ಈ ಒಂದು ಸಂತೋಷದ ಸಂದರ್ಭದಲ್ಲಿ ನಾವೆಲ್ಲ ಏನಿಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಾಗಿ ಸೇರಿ ಬಂದು ಅವರಿಗೆ ಶುಭಾಶಯ ಕೋರಿದಿರಿ. ಅವರೆಲ್ಲರಿಗೂ ನಾವು ಇದೊಂದು ಸಂದರ್ಭದಲ್ಲಿ ನಾವು ವಂದನೆಗಳನ್ನು ತಿಳಿಯಬಡಿಸ್ತೇವೆ. ಈ ಒಂದು ಭಾಗದಲ್ಲಿ ಇಷ್ಟು ಜನ ಬರೋದಕ್ಕೆ ಕಾರಣ ಅಂತಂದರೆ ಶ್ರೀಯುತ ತಮ್ಮಣ್ಣನವರ ಒಂದು ನೇರ ನುಡಿ ಮತ್ತು ಅವರ ಒಂದು ಸ್ನೇಹ ಭಾವ. ಏನಂತಂದರೆ ಅವರು ಯಾರನ್ನೇ ಆಗಲಿ ಒಂದು ಸ್ನೇಹಿತರಾಗಿ ಅವರು ಎಲ್ಲರನ್ನೂ ನೋಡೋಂಥ ಒಂದು ಗುಣ ಅವರಿಗೆ ಬಂದಿದೆ. ಹಾಗಾಗಿ ಇವತ್ತೇನು ನೀವು ನೋಡ್ತಾ ಇದ್ದೀರಾ, ಇಷ್ಟೊಂದು ಜನಸಂಖ್ಯೆ, ಇಷ್ಟೊಂದು ದೊಡ್ಡದಲ್ಲಿ ಜನಸಂಖ್ಯೆ ಬಂದು ಅವರಿಗೆ ಶುಭಾಶಯ ಕೊಡ್ತಾ ಇದ್ದಾರೆ. ನಾನು ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರ ಪರವಾಗಿ ಮತ್ತು ವೈಯಕ್ತಿಕವಾಗಿ ನಮ್ಮ ಈ ಭಾಗದ ನಮ್ಮ ನಾಯಕರಾದಂಥ ಶ್ರೀಯುತ LNT ಮಂಜಣ್ಣ ಪರವಾಗಿ, ಅದೇ ರೀತಿಯಾಗಿ ನಮ್ಮ ಶಾಸಕರಾದಂಥ ಶ್ರೀಯುತ ಶರತ್ ಬಚ್ಚೇಗೌಡ ಅಣ್ಣನ ಪರವಾಗಿ ನಾವು ಅವರಿಗೆ ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಶುಭಾಶಯಗಳನ್ನು, ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲು ಬಯಸ್ತೇವೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ, ಭಾಗ್ಯ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ. ಈ ರೀತಿಯಾದ ಜನಸೇವೆ ಇನ್ನು ಮುಂದೆ ಇನ್ನೂ 10 ವರ್ಷ ಅಲ್ಲ, 50 ವರ್ಷ, 100 ವರ್ಷ ಇದೇ ರೀತಿಯಾಗಿ ಅವರು ನಡೆಸ್ಕೊಂಡು ಹೋಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾನು ಶುಭಾಶಯಕ್ಕೆ ಕೋರಲು ಬರೆಸ್ತಿದ್ದೇನೆ. ಮತ್ತು ಮುಂದಿನ ಏನು ಚುನಾವಣೆಗಳು ಬರ್ತಾ ಇದೆ, ಗ್ರಾಮ ಪಂಚಾಯತ್ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಿರ್ಬೋದು, ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಅವಕಾಶ ಸಿಕ್ಕಿದಾಗ ನಮ್ಮ ತಮ್ಮಣ್ಣವರು ಮುಂಚೂಣಿ ನಾಯಕರಾಗಿ ನಿಲ್ತಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಅವರಿಗೆ ಅವಕಾಶಗಳನ್ನು ಲಭಿಸ್ತವೆ ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ಬಳಿಸ್ತೇವೆ. ಇವರು ಮುಂದಿನ ದಿನಗಳಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ನೋಡೋದಕ್ಕೆ ನಾವು ತುಂಬ ಇಷ್ಟಪಟ್ಟಿದ್ದೇವೆ. ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ಪಂಚಾಯತಿ ಅಧ್ಯಕ್ಷರಾಗಿ ಈ ಒಂದು ಭಾಗದಲ್ಲಿ ಒಂದು ಮೆಚ್ಚಿನ ನಾಯಕರಾಗಿ ಅವರು ಮೂಡಿ ಬರಲಿ ಎಂಬುದಾಗಿ ನಾನು ವೈಯಕ್ತಿಕವಾಗಿ ಈ ಒಂದು ಸಂದರ್ಭದಲ್ಲಿ ಶುಭಾಶಯ ಕೋರಲು ಬಯಸಿದ್ದೇನೆ. ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ದೀವಿ, ಮೀಡಿಯಾದವರು ಕೆಲವೆಲ್ಲ ನನ್ನ ಸ್ನೇಹಿತರು ನೋಡ್ತಾ ಇದ್ದೀರಿ. ಬೆಳಗ್ಗೆ ನಾನು 8 ಗಂಟೆಯಲ್ಲಿ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಿಸ್ಕೊಂಡು, ದೇವರಿಗೆಲ್ಲ ಪೂಜೆ, ಬಸವೇಶ್ವರ ಸ್ವಾಮಿ ಎಲ್ಲ ಪೂಜೆ ಮಾಡಿಸ್ಕೊಂಡು, ಮತ್ತು ಗಣೇಶ ಬಲಮರಿ ಪೂಜೆ ಮಾಡಿಸ್ಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲಕ್ಕೆ ಪಠ್ಯಪುಸ್ತಕಗಳು, ಪೆನ್ನು, ಪೆನ್ಸಿಲು, ರಬ್ಬರ್ ಎಲ್ಲ ಪ್ರತಿಯೊಂದನ್ನು ಅವರಿಗೆ ಸಾಮಗ್ರಿಗಳು ತಲುಪಿಸಿ ಬೆಳಗ್ಗೆಯಿಂದ ಸಂಜೆವರೆಗೂ ಇವತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ನಮಗೆ ಶುಭಾಶಯ ಕೋರಿರ್ತಾರೋ ಅವರಿಗೆ ಮೊದಲನೇದಾಗಿ ಅವರಿಗೆ ಅಭಿನಂದನೆ ಕೋರ್ತಾ ಇದ್ದೇನೆ. ಇವತ್ತು ನಾನು ಹೇಳಬಾರ್ದು, ಈ 10 ವರ್ಷದಿಂದ ನಾನು ಬರ್ತ್ಡೇ ಮಾಡ್ಕೊತಾ ಇದ್ದೀನಿ. ಈ ಬರ್ತ್ಡೇ ನಾನು 10 ವರ್ಷದಲ್ಲಿ ಇದೇ ಫಸ್ಟ್ ಅನ್ಕೊಂಬೋದು. ಪ್ರತಿಯೊಬ್ಬರು 5:30ರಿಂದ ಇಲ್ಲಿವರೆಗೂ ಎಡೆಬಿಡ್ದೇ ನನ್ನ ಕಾರ್ಯಕ್ರಮಕ್ಕೆ ಬಂದು ನನಗೆ ಅಭಿನಂದನೆ ಕೋರಿ, ಹುಟ್ಟುಹಬ್ಬದ ಶುಭಾಶಯ ಕೋರಿ ಎಲ್ಲರೂ ಬಂದು ಆಗಮಿಸಿರೋ ಊರಿನ ಹಿರಿಯರು, ಸ್ನೇಹಿತರು, ಅಕ್ಕ ತಂಗಿಯರು, ಅಣ್ಣ ತಮ್ಮಿಯರು ಪ್ರತಿಯೊಬ್ಬರಿಗೂ ಇವತ್ತು ಗ್ರಾಮದ ಪರವಾಗಿ ಮತ್ತು ನಮ್ಮ ಮನೆಯ ಪರವಾಗಿ ಅವರಿಗೆ ತುಂಬಿರದ ಸ್ವಾಗತ ಕೊಡ್ತಾಯಿದ್ದೀನಿ. ಗ್ರಾಮಸ್ಥರಿಗೆ ಎಲ್ರಿಗೂ ನಾನು ಇವತ್ತು ಏನು ನಮಗೆ ಸ್ವಾಗತ, ಅದು ಮತ್ತು ಮುಖ್ಯವಾಗಿ ನಮ್ಮ SC ಜನಾಂಗದವರು, ಅಂದರೆ ಜನಾಂಗ ನಾನು ಇರ್ತಾ ಇಲ್ಲ, ಪ್ರತಿಯೊಬ್ಬರು ಇವತ್ತು ಅವರು ಸಮುದಾಯದವರು ಎಲ್ಲ ಸೇರಿ ಇವತ್ತು ನನಗೆ ಅದ್ದೂರಿ ಸ್ವಾಗತ ಮಾಡಿದ್ದಾರೆ. ಅವರಿಗೆ ಪ್ರತಿಯೊಬ್ಬರಿಗೂ ನನ್ನ ತುಂಬಿರೋದೇ ಸ್ವಾಗತ ಕೊಡ್ತಾಯಿದ್ದೀನಿ. ಅವರಿಗೆ ದೇವರು ಆರೋಗ್ಯ ಕೊಟ್ಟು ಅವ್ರಿಗೂ ರಾಜಕೀಯ ಭವಿಷ್ಯ ಸಿಕ್ಕಲಿ ಎಂದು ನನ್ನ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಕೇಳ್ಕೊಳ್ತೇನೆ. ಅದೇ ರೀತಿ ನಮ್ಮ ಮಹೇಶ್ವರ್ ಹೇಳ್ದಂಗೆ ಮುಂದೆ ಅವಕಾಶ ಸಿಕ್ಕಿದಾಗ ನಾವು ಮಾಡೋಣ, ಇಲ್ಲ ಸಿಕ್ಕಿಲ್ಲ ಅಂದರೆ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಡ್ತೀನಿ. ನಾನು ಯಾವುದೇ ನಂದು ಸಂಕೋಚ ಇರೋದಿಲ್ಲ. ನಂದು ನೇರ ನೋಡಿನೇ ಮಹೇಶ್ವರ್ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ನಾನು ನನ್ನ ಕೈಲಾದ ಸಹಾಯ ಮಾಡ್ಕೊಂಡು ಇದೇ ರೀತಿ ನಾನು ಮುಂದುವರ್ಸ್ಕೊಳ್ತೀನಿ. ರಾಜಕೀಯದಲ್ಲಿ ಇರಲಿ ಬಿಡಲಿ ಅದೇ ರೀತಿ ನಾನು ಸಂಪ್ರದಾಯ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಶಾಸಕರು ನಾನು ಯಾವುದೇ ರೀತಿ ಅವ್ರಿಗೆ ಅವರಿಗೆ ಮುಂದಿನ ಭವಿಷ್ಯ ಜಾಸ್ತಿ ಇರೋದ್ರಿಂದ ನಾನು ಯಾವುದೇ ಅವ್ನು ಕರೆದಿಲ್ಲ, ಮತ್ತೇನು ಶ್ರಮಿಸ್ತಾ ಇದ್ದೀನಿ. ಅವರಿಗೆ ಮತ್ತೆ ಮಂತ್ರಿಯಾಗಿ ನಮ್ಮ DK ಶಿವಕುಮಾರ್ ಸಂಪುಟದಲ್ಲಿ ಮಂತ್ರಿಯಾಗಿ ಕಾಣಬೇಕನ್ನೋ ನನ್ನ ಆಸೆ ಆಗಿದೆ. ನಮ್ಮ ಪಂಚಾಯತಿ ಪರವಾಗಿ ನಮ್ಮ ಊರಿನ ಗ್ರಾಮಸ್ಥರು ಮತ್ತೆ ಇನ್ನೊಂದು ಸಾರಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಮ್ಮ MLA ಶಾಸಕರ ಪರವಾಗಿ ಅವರಿಗೆ ಸಚಿವರಾಗಲಿ ಮುಖ್ಯಮಂತ್ರಿ ಸಂಪುಟದಲ್ಲಿ ಅದೇ ರೀತಿ ಎಲ್ಲರ ಆಶೀರ್ವಾದನ ಅವ್ರಿಗೆ ಬೇಕಾಗುತ್ತೆ. ನಮ್ಮ ತಾಲೂಕಿನ ಪರವಾಗಿ ನಮ್ಮ ಗ್ರಾಮಸ್ಥರ ಪರವಾಗಿ ಅವರಿಗೆ ಮತ್ತೆ ದೇವರಲ್ಲಿ ಕಳಕಳೆಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಿಥುನ್ ಅಂತ. ನಮ್ಮ ತಂದೆಯಾದ ತಮ್ಮಯ್ಯ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಈ ಹುಟ್ಟುಹಬ್ಬಕ್ಕೆ ಬಂದಂಥ ಎಲ್ಲ ಗ್ರಾಮಸ್ಥರು ಮತ್ತು ಊರಿನ ಪಕ್ಕದ ಊರು ಅಥವಾ ಈ ಪಂಚಾಯತಿ ವ್ಯಾಪ್ತಿ ಎಲ್ಲ ಊರಿಗೆ ಬಂದವರೆಗೂ ಧನ್ಯವಾದಗಳು. ಹಾಗೆ ಎಲ್ಲ ಪರೋಕ್ಷವಾಗಿ ಎಲ್ಲ ಬಂದು ವಿಶ್ ಮಾಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸು. ಮತ್ತು ಬಂದು ಎಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ಧನ್ಯವಾದಗಳು.